ಮಾಡು. ವಿದ್ಯಾ, ವಿದ್ಯಾ, ಹೆದರ್ಕೊಂಡ್ಯಾ? ಇಲ್ಲ. ಸರಿ, ಬಟ್ ಹುಟ್ಟು ಬೆಳೆದಿರೋ ಮನೆ ಇದು. ಹೋಗು, ಬೇಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡು, ಹೊರಟ್ಬಿಡೋಣ. ಅಯ್ಯೋ ದೇವ್ರೆ, ಇದೇನಾಗ್ತಾ ಇದೆ? ನಾನು ರಕ್ಷಣಾ ವಿನುನ ಒಂದ್ ಮಾಡಬೇಕು ಅನ್ಕೊಳ್ತಾ ಇದ್ರೆ ಇಲ್ಲಿ ಯಾರು ಮನೆ ಬಿಟ್ಟು ಹೋಗೋ ಮಾತಾಡ್ತಿದ್ದಾರೆ. ನಾನು ಹೊರಟೋದ್ರೆ ರಕ್ಷನ್ಗೆ ನನ್ನ ಮೇಲೆ ಇನ್ನೂ ದ್ವೇಷ ಹುಟ್ಕೊಳ್ಳುತ್ತೆ. ಹೋಗ್ಲಿಲ್ಲ ಅಂದ್ರೆ ಅವರು ಮನ್ಸಿಗೆ ಬೇಜಾರಾಗುತ್ತೆ, ನನ್ನ ಮೇಲೆ ವಿಶ್ವಾಸ ಹೊರಟೋಗುತ್ತೆ. ನಾನೇನು ಮಾಡಲಿ? ಯಾಕೆ ದೇವ್ರೆ, ಯಾಕೆ ನಂಗೆ ಈ ಥರ ಕಷ್ಟ ಕೊಡ್ತಾ ಇದೆಯಾ? ಹೀಗೆ ಸಿಕ್ಕಾಕ್ಸಿದ್ಯಾ? ಇಬ್ರು ಒಂದೇ ದೋಣಿಲಿದ್ದೀವಿ ವಿದ್ಯಾ. ಈ ಕ್ಷಣನ ಎದುರಿಸ್ಬೇಕು, ನೋವು ಅನುಭವಿಸ್ಬೇಕು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಡಿ, ಹೊರಡೋಣ. ಇಲ್ಲ, ಇದು ಸರಿ ಹೋಗೋದಿಲ್ಲ. ನಾನು ಅವ್ರಿಗೆ ಬೇಜಾರು ಮಾಡ್ತಿದ್ದೀನಿ ಅಂತ ಅವ್ರ ಜೊತೆ ಹೊರಟೋದ್ರೆ ಮೋಸ ಆಗುತ್ತೆ, ರಕ್ಷನ್ಗೂ ಮೋಸ ಆಗುತ್ತೆ, ವಿನೋರ್ಗೂ ಇದು ಸರಿ ಹೋಗೋದಿಲ್ಲ. ನಾನು ಅವ್ರಿಗೆ ಬೇಜಾರು ಮಾಡಿದ್ರು ಪರವಾಗಿಲ್ಲ, ಮುಂದೆ ನಡೆಯೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಮುಂದೆ ಆರೋಗ್ಯ ಅವ್ರ ಮಗನಿಗೆ ಒಳ್ಳೇದಾಗಬೇಕು. ರಕ್ಷಾ ವಿನು ಜೊತೆ ಸೇರಬೇಕು. ಆರೋಗ್ಯ ರಕ್ಷಣೆ ತಕ್ಕ ಸೊಸೆ. ಅರುಂಧತಿ ಅವರೇ, ಅರುಂಧತಿ ಅವರೇ, ಅರುಂಧತಿ ಅವರೇ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇದೇನಿದ್ಯಾ? ಇದಕ್ಕಿದ್ದಂಗೆ ಅರುಂಧತಿ ಅವರೇ ಅಂತ ಹೇಳ್ತಾ ಇದೀಯಾ? ಅದೆಲ್ಲ ಸರಿ ಹೋಗಲ್ಲ. ದಯವಿಟ್ಟು ಕ್ಷಮಿಸಿ ಅರುಂಧತಿ ಅವರೇ. ನಿಮಗಿಲ್ಲಿಂದ ಹೋಗಕ್ಕೆ ಒಂದು ಕಾರಣ ಇದೆ, ಆದರೆ ನಾನು ಈ ಮನೆ ಮಗಳಲ್ಲ. ನನ್ನ ಕರ್ಕೊಂಬಂದಿಲ್ಲಿ ಸಾಕಿದ್ದಾರೆ. ಅವ್ರಿಗೆ ನಾನು ದ್ರೋಹ ಮಾಡಿದ್ದೀನಿ ಅನ್ನಿಸ್ತಾ ಇದೆ. ನಾನು ಅದನ್ನೆಲ್ಲ ಸರಿ ಮಾಡಬೇಕು. ಸರಿ ಮಾಡಿದಿರ ಇಲ್ಲಿಂದ ಹೋಗೋಕ್ಕಾಗಲ್ಲ. ಅರುಂಧತಿ ಅವರೇ, ನಾನು ಈ ಮನೆ ಋಣ ತೀರಿಸ್ಬೇಕು. ನಾನು ನಿಮ್ಮ ಜೊತೆ ಬರಲ್ಲ. ನೀವು ನನ್ನ ಅರ್ಥ ಮಾಡ್ಕೊಳ್ತೀರ ಅನ್ಕೊಂಡಿದ್ದೀನಿ. ಅರ್ಥ ಆಯ್ತು ವಿದ್ಯಾ, ನೀನ್ ನನ್ನನ್ನು ಎಷ್ಟು ದೂರ ಇಡ್ತಿದ್ಯಾ ಅಂತ ಅರ್ಥ ಆಯ್ತು. ನಿನಗೆ ನಿಂದೇ ಆದ ಕಾರಣಗಳಿದೆ, ಆದರೆ ನನಗೆ ನನ್ನ ಮಗನ ಮದುವೆ ಆಗಿದೆ. ಅವನು ಹೆಂಡ್ತಿ ನೀನು ನಮ್ಮ ಜೊತೆಗಿರ್ಬೇಕು ಅಂತ ಅನ್ಕೊಂಡೆ. ಅದು ತಪ್ಪು ಅನಿಸ್ತಿದ್ಯಾ? ಈ ಕ್ಷಣಕ್ಕೆ ಹೊರಟು ನಿಂತಿದ್ದೀವಿ. ನಿನ್ನನ್ನು ಬಲವಂತದಿಂದ ಕರ್ಕೊಂಡು ಹೋದ್ರೆ ಮನೆಯವರ ದೃಷ್ಟಿಯಲ್ಲಿ ತಪ್ಪಾಗುತ್ತೆ. ನಿನ್ನಿಷ್ಟ ಕಣಮ್ಮ, ಆದ್ರೆ ನಿನ್ ಮನಸ್ಸಿಂದ ನನ್ನನ್ನು ದೂರ ಮಾಡಬೇಡ ಅಷ್ಟೇ ನಾನು ಕೇಳ್ಕೊಳ್ಳೋದು. ಸಾರಿ ಅರು, ನಾನು ನಿನ್ನ ಮನಸ್ಸಿಗೆ ತುಂಬ ದುಃಖ ಕೊಟ್ಬಿಟ್ಟೆ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಸಾರಿ.
ವಿನು ಮನೆ ಬಿಟ್ಟು ಹೋಗ್ತಿದ್ದಾನೆ ಅಂದ್ರೆ ನನ್ನ ರೂಟ್ ಕ್ಲಿಯರ್ ತಾನೆ. ಅಯ್ಯೋ ಬೀಗ್ ಬೇಡ್ವೋ, ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡದೆ ಸುಮ್ಮನೆ ಎಗರಾಡ್ತಿಯಲ್ಲೋ ನಿಮ್ಮಪ್ಪನ ದಡ್ಡ ಬುದ್ಧಿ ಥರ. ನನ್ನ ಗಂಡನ ಮೇಲೆ ಆಣೆ, ನಿನ್ಗೇನಾದರೂ ನನ್ನ ಹಾಗೆ ಬುದ್ಧಿ ಇದ್ದಿದ್ರೆ ಇಷ್ಟರಲ್ಲಿ ಈ ಮನೆ, ಆಸ್ತಿ, ಬಿಸ್ನೆಸ್, ರಕ್ಷಾ ಎಲ್ಲ ನಿಂದೇ ಆಗಿರ್ತಿತ್ತು. ಮಮ್ಮಿ ನಿಂಗೆ ಈ ಬುದ್ಧಿ ಇದೆ ಅಂದ್ರೆ ಈ ಮನೆ ಬಿಸ್ನೆಸ್ ನಿಂದ ಯಾಕಾಗಿಲ್ಲ? ಅಯ್ಯೋ ಕರ್ಮವೇ, ಹೋಗಿ ಹೋಗಿ ನಿನ್ನ ಹತ್ರ ಐಡಿಯಾ ಹೇಳೋಕೆ ಬರ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಮಮ್ಮಿ ಕನ್ಫ್ಯೂಸ್ ಮಾಡಬೇಡ. ಒಂದ್ಸತಿ ಬುದ್ಧಿ ಇದೆ ಅಂತ್ಯ, ಇವಾಗ ಬುದ್ಧಿ ಇಲ್ಲ ಅಂತ ಒಪ್ಕೋತಿದ್ಯಾ? ನೀನೀಗ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿಲ್ಲ ಅಂದರೆ ನಾನೇ ನಿನ್ನ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ದಬ್ತೀನಿ, ನನ್ನ ಗಂಡನ ಮೇಲೆ ಆಣೆ. ಅಮ್ಮ ಹೊರಡಲ್ವಾ? ನನಗೆ ಗೊತ್ತಿತ್ತು ವಿದ್ಯೆ ಬರಲ್ಲ ಅಂತ, ಸುಮ್ಮನೆ ನೀನ್ ದುಃಖ ಪಡ್ತಿದ್ಯಲ್ಲಮ್ಮ. ವಿನು, ಅವಳಿಗೆ ಕಾರಣ ಇದೆಯೋ? ಅವಳ ಸ್ಥಿತಿ ನನಗೆ ಅರ್ಥ ಆಗತ್ತೆ. ಆದ್ರೆ ನಿನಗೀಗ್ಲೇ ಹೇಳಿರ್ತೀನಿ, ಅವಳನ್ನ ನಮ್ಮ ಮನೆ ಕರ್ಕೊಂಡ್ ಬರೋ ಜವಾಬ್ದಾರಿ ನಿಂದು. ಏನಮ್ಮ ಹೇಳ್ತಿದ್ಯಾ? ನನಗೆ ಗೊತ್ತು ನಿನಗೆ ಕಷ್ಟ ಆಗುತ್ತೆ ಅಂತ, ಆದ್ರೂ ಇವೆಲ್ಲ ನಾವು ಮಾಡ್ಲೇಬೇಕಮ್ಮ. ನಾನು ಆಮೇಲೆ ಎಲ್ಲ ಸರಿ ಮಾಡ್ತೀನಿ. ಈಗ ಹೊರಡೋಣ ಅಮ್ಮ, ನಡಿ. ಏನಾಯ್ತು? ಏನಾಯ್ತಮ್ಮ? ವಿನು, ಈ ಮನೇಲಿ ನನ್ನ ಜೀವ ಇದೆ ಕಣೋ. ಈ ಮನೆ ಬಿಟ್ಟು ನಾನು ಹೇಗೋ ಬರ್ಲಿ? ಅಪ್ಪ ಅಮ್ಮ ತಂದೆ ತರ ಪ್ರೀತಿ ವಾತ್ಸಲ್ಯ ಕೊಟ್ಟು ನನಗೆ ದುಃಖ ಆದಾಗ ನನಗೆ ಸಮಾಧಾನ ಮಾಡಿ ನಂಗೂ ಬದುಕೋದಕ್ಕೆ ಹೇಳ್ಕೊಟ್ಟು ನನ್ನ ಅಣ್ಣನ್ ಬಿಟ್ಟು ನಾನು ಹೇಗೋ ಬರ್ಲಿ ವಿನು? ತಪ್ಪು ವಿನು, ನಾವು ತಪ್ಪು ಮಾಡ್ತಿದ್ದೀವಿ. ಯಾರಿಗೂ ಹೇಳ್ದೆ ಒಳ್ಳೆ ಕಳ್ಳರ ತರ ಈ ಮನೆ ಬಿಟ್ಟು ಹೋಗ್ತಿದ್ದೀವಿ. ತಪ್ಪು ವಿನು, ನನ್ನ ಕೈಲಿ ಇದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ವೋ? ಆಗ್ತಿಲ್ಲ. ಎಲ್ಲ ನನ್ನಿಂದಾನೆ. ನಾನು ಅವಾಗ ಹೀಗೆಲ್ಲ ಮಾಡದೆ ಹೋಗಿದ್ರೆ ಇವತ್ತು ಹೀಗಾಗ್ತಿತ್ತ? ಈ ಮನೇಲಿ ಎಲ್ಲರೂ ನಮ್ಮನ್ನ ಪ್ರೀತಿಯಿಂದ ನೋಡಿರೋರು, ನಾವಿಲ್ಲಿದ್ದು ತಪ್ಪಾಗೋಯ್ತಮ್ಮ. ಈಗ ನಿನಗೆ ಈ ಮನೆಯಿಂದ ದುಃಖ ಪಡೋ ತರ ಕರ್ಕೊಂಡು ಹೋಗ್ಬೇಕಾಗ್ತಿದ್ದು. ನಾನು ಯಾವತ್ತೂ ಕ್ಷಮಿಸಲ್ಲ. ವಿನು, ನನಗೆ ನೀನ್ ಮುಖ್ಯ ಕಣೋ. ನೀನೇ ಹೇಳ್ದೆ ಅಲ್ವಾ ಎಲ್ಲನೂ ಸರಿ ಮಾಡ್ತೀನಿ ಅಂತ. ನಡಿ, ನಮ್ಮಿಂದ ಈಗ ಯಾರಿಗೂ ತೊಂದರೆ ಆಗೋದು ಬೇಡ. ನಾವಿಲ್ಲಿಂದ ಹೊರಟ್ಬಿಡೋಣ. ನಡಿ. ಅಮ್ಮ ಸಾರಿ, ನನಗೆ ಗೊತ್ತಾಯ್ತು ಈ ಮನೆ ನಿನ್ ಜೀವ ಇದೆ, ಆದ್ರೆ ನಾನು ದೂರ ಮಾಡ್ತೀನಿ. ಬೇಡ ಬಿಡು, ನೀನ್ ಇಲ್ಲೇ ಇರು, ನಾನು ಹೋಗ್ತೀನಿ. ವಿನು,
ವಿನು, ಅದು ಹೇಗೋ ನಾನು ನಿನ್ ಬಿಟ್ಟಿರೋದಕ್ಕಾಗತ್ತೆ. ನಡಿ, ಬೇಡ ಅನ್ಬೇಡ, ನಾನು ನಿನ್ ಜೊತೆ ಬರ್ತೀನಿ, ಹೋಗೋಣಪ್ಪ. ಏನ್ ನಡೀತಾ ಇದೆ ಇಲ್ಲಿ? ಇವರು ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಿದಾರಾ? ಮಾಡ್ತೀನಿ ರೀ. ದಯವಿಟ್ಟು ನನಗೆ ಕ್ಷಮಿಸೋರು. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನೇನು ಮಾಡಲಿ? ನನಗೆ ರಕ್ಷಾ ವಿನು ಒಂದಾಗೋದು ತುಂಬ ಮುಖ್ಯ. ಎಲ್ಲಿದ್ರು ಚೆನ್ನಾಗಿರೋರು.